ನಿಮಗೆ ನೋವುಂಟು ಮಾಡಿದವರ ವಿರುದ್ಧ ಹೀಗೆ ಸೇಡು ತೀರಿಸಿಕೊಳ್ಳಿ. ಎಲ್ಲ ನಮ್ಮ ಕರ್ಮ, ಎಲ್ಲ ನಮ್ಮ ಹಣೆಬರಹ ಎನ್ನುವ ಮಾತನ್ನು ನೀವು ಕೇಳಿರಬಹುದು. ಕರ್ಮ ಎಂದರೇನು? ನಾವು ಪ್ರತಿನಿತ್ಯ ಮಾಡುವ ಯೋಚನೆಗಳು ನಮ್ಮ ಕರ್ಮ. ಪ್ರತಿದಿನ ನಾವು ನೂರಾರು ವಿಷಯಗಳ ಬಗ್ಗೆ ಯೋಚನೆ ಮಾಡುತ್ತೇವೆ. ನಮ್ಮ ಮನಸ್ಸು ಮಾಡುವ ಯೋಚನೆಗಳ ಮೇಲೆ ನಾವು ನಿಯಂತ್ರಣ ಇಟ್ಟುಕೊಂಡರೆ ಒಳ್ಳೆಯ ಕರ್ಮಕ್ಕೆ ಇದು ದಾರಿ ತೋರಿಸುತ್ತದೆ. ಹೊರ ಪ್ರಪಂಚಕ್ಕೆ ನಾವು ಒಳ್ಳೆಯವರೆಂದು ಎಷ್ಟೇ ತೋರಿಸಿಕೊಂಡರೂ ಕೂಡ ನಮ್ಮ ಮನಸ್ಸಿನ ಒಳಗೆ ನಡೆಯುವ ಯೋಚನೆಗಳು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಜೀವನದಲ್ಲಿ ನಾವು ಅನುಭವಿಸುವ ಸಂತೋಷಗಳು ಮತ್ತು ದುಃಖಗಳು ಎರಡು ನಮ್ಮ ಜೀವನಕ್ಕೆ ಬರುವುದು ನಾವು ಜೀವನದಲ್ಲಿ ಮಾಡುವ ಕರ್ಮದಿಂದ. ನಾವು ಕರ್ಮ ಎಂದರೆ ಕೆಲಸ, ಹೊರಗಿನಿಂದ ಮಾಡುವ ಕೆಲಸ ಎಂದು ಭಾವಿಸಿದ್ದೇವೆ. ಆದರೆ ನಾವು ಯೋಚಿಸುವುದೂ ಕೂಡ ಒಂದು ಕರ್ಮವೇ ಆಗಿದೆ. ಇದು ನಮ್ಮ ಜೀವನದಲ್ಲಿ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ. ನಿಮ್ಮಲ್ಲಿರುವ ಸಂತೋಷ ಅಭಿವ್ಯಕ್ತಿಯಾದರೆ ಪ್ರತಿಯೊಬ್ಬರ ಜೊತೆಗೂ ನೀವು ಜಗಳ ಆಡುವುದಿಲ್ಲ. ಜೀವನದಲ್ಲಿ ನಡೆಯುವ ಕೆಟ್ಟ ಘಟನೆಗಳನ್ನು ಎದುರಿಸಲು ನೀವು ಸಿದ್ಧರಿಲ್ಲದೆ ಹೋದರೆ ಅಂತಹ ಸಂದರ್ಭಕ್ಕೆ ಸಿಲುಕಿಸುವ ಕೆಲಸವನ್ನು ಎಂದಿಗೂ ಮಾಡಬೇಡಿ. ಕೆಲಸದಲ್ಲಿ ನೀವು ಯಾವುದೇ ತಪ್ಪು ಮಾಡಿಲ್ಲದೆ ಇದ್ದರೂ ಸಹ ನಿಮ್ಮನ್ನು ಬೈಯುವವರು, ನಿಂದಿಸುವವರು ಇರುತ್ತಾರೆ. ಅವರ ಮೇಲೆ ನೀವು ಪ್ರತೀಕಾರ ತೀರಿಸಿಕೊಳ್ಳುವುದು ಬೇಕಾಗಿಲ್ಲ. ಅಂತಹ ವ್ಯಕ್ತಿಗಳಿಗೆ ಶಿಕ್ಷೆ ನೀಡಲು ಕಾಲವಿದೆ. ನೀವು ಶಿಕ್ಷೆಯನ್ನು ನೀಡುವುದಾದರೆ ಅದು ಒಂದೇ ಬಾರಿ ಆಗಿರುತ್ತದೆ. ಆದರೆ ಕಾಲಕ್ಕೆ ಅದನ್ನು ಬಿಟ್ಟು ಬಿಟ್ಟರೆ ನೀವು ಶಿಕ್ಷೆಯನ್ನು ನೀಡುವ 10 ಪಟ್ಟು ಹೆಚ್ಚಿನ ಶಿಕ್ಷೆಯನ್ನು ಆ ಕಾಲ ಎನ್ನುವುದು ವಿಧಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಾಡಿದ ಕರ್ಮವನ್ನು ತಾನೇ ಅನುಭವಿಸಬೇಕು, ಅನುಭವಿಸುತ್ತಾನೆ ಕೂಡ. ಒಂದು ಮನೆಯಲ್ಲಿ ಅಂತರ್ಜಾತೀಯ ವಿವಾಹ ನಡೆದಿತ್ತು. ಆ ಮನೆಯ ಸೊಸೆ ಬೇರೆ ಜಾತಿಯವಳು ಎನ್ನುವ ಕಾರಣಕ್ಕೆ ಆಕೆ ಕೈಯಿಂದ ಅತ್ತಿಗೆ ನೀರನ್ನು ಕೂಡ ಸ್ವೀಕರಿಸುತ್ತಿರಲಿಲ್ಲ. ಕೊನೆಯ ಕ್ಷಣಗಳಲ್ಲಿ ನೀರು ಸಹ ಇಲ್ಲದೆ ಹೋಯಿತು. ಕರ್ಮವನ್ನು ಪ್ರತಿಯೊಬ್ಬರೂ ಅನುಭವಿಸಬೇಕು. ನಿಮಗೆ ಈ ಕ್ಷಣದಲ್ಲಿ ಕೆಲವು ವ್ಯಕ್ತಿಗಳನ್ನು ಅಥವಾ ವಸ್ತುಗಳನ್ನು ಪಡೆಯಲು ಇಂದು ತುಂಬಾ ಕಷ್ಟಪಡಬಹುದು. ಆದರೆ ಮುಂದೊಂದು ದಿನ ಅದು ನಿಮಗೆ ಉಚಿತವಾಗಿ ಸಿಗುತ್ತದೆ. ಕರ್ಮದ ಸಿದ್ಧಾಂತವೇ ಇದು. ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲೂ ಕರ್ಮ ಬರದೇ ಇರದು. ತನ್ನ ದಾರಿ ಮತ್ತು ವಿಳಾಸವನ್ನು ನಿರ್ದಿಷ್ಟವಾಗಿ ತಿಳಿದಿರುವ ಕರ್ಮವು ತನ್ನ ಇರುವಿಕೆಯ ಅನುಭವವನ್ನು ಖಂಡಿತ ತೋರಿಸುತ್ತದೆ. ನಮ್ಮ ಜೀವನದಲ್ಲಿ ಕೆಟ್ಟದ್ದನ್ನು ಮಾಡದೇ ಇರಬಹುದು. ಅದೇ ರೀತಿ ನಾವು ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವುದು ನಾವು ಮಾಡುವ ಒಳ್ಳೆಯ ಕರ್ಮ. ಅದೇ ಧರ್ಮವೂ ಆಗುತ್ತದೆ. ನಮ್ಮಲ್ಲಿರುವ ಉತ್ತಮ ಅಭ್ಯಾಸದಿಂದ ನಮ್ಮಲ್ಲಿ ಅಹಂಕಾರ ಶುರುವಾದರೆ ಅದನ್ನು ವಿಷಕ್ಕೆ ಸಮಾನ ಎಂದು ಹೋಲಿಸಬಹುದು. ಅದೇ ರೀತಿ ನಮ್ಮಲ್ಲಿರುವ ಜ್ಞಾನದಿಂದ ನಮಗೆ ವಿನಯ ಬಂದರೆ ಅದನ್ನು ಅಮೃತಕ್ಕೆ ಸಮಾನ ಎಂದು ಹೋಲಿಕೆ ಮಾಡಬಹುದಾಗಿದೆ. ಜೀವನದಲ್ಲಿ ನಾವು ಮಾಡಿದ ಕೆಟ್ಟ ಕರ್ಮಗಳಿಗೆ ಕರ್ಮ ನಮಗೆ ಕೊಡುವ ಪೆಟ್ಟು ಭಯ ಹುಟ್ಟಿಸುತ್ತದೆ. ನಾವು ಸಂಪಾದನೆ ಮಾಡಿರುವ ಪುಣ್ಯ ಯಾವಾಗ ಕೊನೆಗೊಳ್ಳುವುದು ಎಂದು ನಮ್ಮ ಗಮನಕ್ಕೂ ಬರುವುದಿಲ್ಲ. ಅದೆಲ್ಲವೂ ಮುಗಿದು ಹೋದ ನಂತರವೇ ತಿಳಿಯುವುದು. ರಾಜ್ಯವಾಳುವ ಒಬ್ಬ ರಾಜ ಕೂಡ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರಬಹುದು. ರಾತ್ರಿ ಬೆಳಗಾಗುವಲ್ಲಿ ಶ್ರೀಮಂತ ಬಡವನಾದದ್ದನ್ನು, ಬಡವ ಶ್ರೀಮಂತನಾದದ್ದನ್ನು ನೀವು ಕೇಳಿರಲೂಬಹುದು. ಕೆಲವರು ಉತ್ತಮವಾದ ಮನೆ, ಸಮೃದ್ಧಿಯನ್ನು ಹೊಂದಿ ಸ್ಥಿತಿವಂತರಾಗಿರುತ್ತಾರೆ. ಅದೇ ಸಮಯದಲ್ಲಿ ಭಿಕ್ಷೆ ಬೇಡಿ ತಿನ್ನುವ ವ್ಯಕ್ತಿಗಳೂ ಇರುತ್ತಾರೆ. ರಸ್ತೆಯ ಪಕ್ಕದಲ್ಲಿಯೇ ಮಲಗಿ ಜೀವನವನ್ನು ಕಳೆಯುತ್ತಾರೆ. ಇದೆಲ್ಲವನ್ನು ನಾವು ನೋಡಿದ್ದೇವೆ. ಇವೆಲ್ಲ ಕರ್ಮವಲ್ಲದೆ ಮತ್ತಿನ್ನೇನು? ಹೀಗಿರುವಾಗ ಯಾವ ವ್ಯಕ್ತಿಗೂ ಮೋಸ ಮಾಡದೆ, ಕಷ್ಟ ಕೊಡದೆ, ವಂಚನೆ ಮಾಡದೆ ಇರುವುದು ಒಳ್ಳೆಯದು. ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಮೋಸ ಮಾಡಬಾರದು. ನಿನಗೆ ಮೋಸ ಮಾಡಿದವರಿಗೆ, ನೀನು ಅನ್ಯಾಯ ಮಾಡಿದವರ ವಿರುದ್ಧ ನೀನು ಸೇಡು ತೀರಿಸಿಕೊಳ್ಳುವ ಅಥವಾ ಪ್ರತೀಕಾರವನ್ನು ತೋರಿಸುವ ಅವಶ್ಯಕತೆ ಇಲ್ಲ. ಮುಂದೆ ಇಟ್ಟಿರುವ ಹೆಜ್ಜೆಯನ್ನು ಹಿಂದೆ ಇಟ್ಟು ಕಾದು ನೋಡಿ. ನಿಮಗೆ ನೋವು ನೀಡಿದವರ ಜೀವನ ಅವರ ಕೈಯಿಂದಲೇ ಅವರೇ ನೋವಿನಲ್ಲಿ ನರಳುವಂತೆ ಆಗುತ್ತದೆ. ಬೇರೆಯವರಿಂದ ನೋವುಂಟು ಮಾಡಿದಾಗ ಸಂತೋಷ ಪಡುವುದೂ ಕೂಡ ತಪ್ಪು. ನಿಮಗೆ ನೋವು ನೀಡಿದವರಿಗೆ ಕರ್ಮವೇ ಪಾಠ ಕಲಿಸುತ್ತದೆ. ನೀವು ಸುಮ್ಮನಿದ್ದು ಬಿಡಿ ಅಷ್ಟೇ.
ಗೊತ್ತಿದ್ದು ಗೊತ್ತಿಲ್ಲದೆಯೋ ನಡೆದು ಹೋಗಿರುವ ಕೆಟ್ಟ ಕರ್ಮಗಳು ನಿಮ್ಮ ಜೀವನದಲ್ಲಿ ಬರಬಹುದಾದ ಎಲ್ಲ ಸಂತೋಷಗಳನ್ನು ಕಿತ್ತುಕೊಳ್ಳುತ್ತದೆ. ಹೇಗೆ ಬೆಂಕಿಯನ್ನು ತಿಳಿದು ಮುಟ್ಟಿದರೂ ಸಹ ತಿಳಿಯದೆ ಮುಟ್ಟಿದರೂ ಸಹ ಕೈ ಸುಡುವುದೋ ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಕರ್ಮವೂ ಕೂಡ ಸಂತೋಷವನ್ನು ಕಿತ್ತುಕೊಳ್ಳುತ್ತದೆ. ಹಾಗಾಗಿ ನೀವು ಮಾಡುವ ಪ್ರತಿ ಕೆಲಸದ ಮೇಲೆ ಗಮನಹರಿಸಿ. ನಿಮ್ಮ ಬದುಕನ್ನು ಬದಲಾಯಿಸಲು ಒಬ್ಬ ವಿಶೇಷವಾದ ವ್ಯಕ್ತಿಯ ಅವಶ್ಯಕತೆ ನಿಮಗಿದೆ ಎಂದು ಅನಿಸುತ್ತಿದೆಯೇ ನಿಮಗೆ? ಹಿಂದೆ ಮೊದಲು ಕನ್ನಡಿಯ ಮುಂದೆ ನಿಂತು ನೋಡಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಇರುವುದು ನಿಮಗೆ ಮಾತ್ರ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಹಳ ಪ್ರಾಮಾಣಿಕವಾಗಿ ಆಳವಾಗಿ ಪ್ರೀತಿಸುವ ಮತ್ತು ಗೌರವಿಸುವ ಕಾಳಜಿ ತೋರಿಸುವ ವ್ಯಕ್ತಿ ಎಂದರೆ ಕೇವಲ ನೀವು ಮಾತ್ರ. ನಿಮ್ಮನ್ನು ಪ್ರೀತಿಸಿ, ಗೌರವಿಸಿ, ಇನ್ನೊಬ್ಬರನ್ನು ಗೌರವಿಸಿ. ಇಲ್ಲದಿದ್ದಲ್ಲಿ ಮುಂದೊಂದು ದಿನ ಅದಕ್ಕೆ ಸರಿಯಾದ ಬೆಲೆಯನ್ನು ತೆರಲು ಸಿದ್ಧರಾಗಿರಿ. ಏಕೆಂದರೆ ಕರ್ಮ ಎನ್ನುವುದು ಯಾರನ್ನೂ ಬಿಡುವುದಿಲ್ಲ. ಪ್ರತಿಯೊಬ್ಬರಿಗೂ ಕರ್ಮದ ಫಲ ಸಮಾನವಾಗಿ ದೊರೆಯುತ್ತದೆ. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲವಾದರೆ ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ. ಇದು ಕಟ್ಟಿಟ್ಟ ಬುದ್ಧಿ. ಯಾವುದೇ ಅಹಂಕಾರವಿಲ್ಲದೆ ಕೆಲಸ ಮಾಡಿ. ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಸಂತೋಷದಿಂದ ಶ್ರದ್ಧೆಯಿಂದ ಮಾಡಿದ್ದೇ ಆದಲ್ಲಿ ಫಲ ಸಿಗುವುದು ಖಂಡಿತ. ನೆನಪಿಡಿ, ಈ ರೀತಿ ನಿಮ್ಮ ಮನಸ್ಸನ್ನು ಹದಗೊಳಿಸಿ. ಆಗ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸುಖ ಎಲ್ಲವೂ ದೊರೆಯುತ್ತದೆ. ಪ್ರತಿಯೊಬ್ಬರು ಹೇಳುವುದು ಒಂದನ್ನೇ, ಮನುಷ್ಯ ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗಲೂ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ನೀವು ಮಾಡಿದ ಹಣವಾಗಲಿ, ಹೆಸರಾಗಲಿ ಅಥವಾ ಸಂಪಾದಿಸಿದ ವ್ಯಕ್ತಿಗಳಾಗಲಿ, ಸ್ತ್ರೀಯಾಗಲಿ ಯಾವುದು ನಿಮ್ಮ ಜೊತೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಆದರೆ ನಾವು ಮಾಡಿರುವ ಪಾಪ ಪುಣ್ಯಗಳೆಂಬ ಕರ್ಮವನ್ನು ಮಾತ್ರ ತೆಗೆದುಕೊಂಡು ಹೋಗಲೇಬೇಕು. ಇದೇ ಜೀವನದ ಸತ್ಯ. ಫ್ರೆಂಡ್ಸ್, ಈ ವಿಷಯ ನಿಮಗೆ ಹೇಗನಿಸ್ತು? ಇಷ್ಟವಾದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ. ಇನ್ನು ಈ ತರ ಮೋಟಿವೇಶನ್ ಸ್ಟೋರಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.